ಹಾಲು ಮತದ ಮಹಾಸಿದ್ರವರು, ಅಮೋಘ ಸಿದ್ಧರು. ಈ ಹಾಲು ಮತದವರಿಗೆ ವಿಷ ಹಾಕ್ಲಿಕ್ಕೆ ಬರಲ್ಲ. ಹಾಲು ಕೊಟ್ಟು 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 ಅಭ್ಯಾಸ ಅವರಿಗೆ, ಹಾಲ ಕೊಟ್ಟು ಅಭ್ಯಾಸ ಇಲ್ಲ. ಈ ಲೋಕವನ್ನು ಕಂಬಳಿ ಮೇಲೆ ಕೂತು ಇಡೀ ಜಗತ್ತು ಸಂಚರಿಸಿದವರು. ಕುರುಬರ ಬಗ್ಗೆ ಎಂತೆಂಥವರು ಬೇರೆ ಬೇರೆ ಸಮುದಾಯದವರು ಈ ಕಾಲದಲ್ಲೂ ಮಾತನಾಡ್ತಾ ಇದ್ದಾರೆ. ವಿನಯ್ ಗುರೂಜಿ ಎಂಬ ವ್ಯಕ್ತಿ ಹಾಲು ಮತದವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅಮೋಘ ಸಿದ್ಧರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ವೇದಿಕೆಗಳ ಮೇಲೆ ಮಾತನಾಡ್ತಾ ಇದ್ದಾರೆ. ಹಿಂದೆ ಇತಿಹಾಸದಲ್ಲಿ ಸರ್ವಜ್ಞ ಆಗಿರ್ಬೋದು, ತಿಂತಣಿ ಮೌನೇಶ್ವರ ಆಗಿರ್ಬೋದು, ಅಲ್ಲಮ್ಮ ಪ್ರಭುಗಳಾಗಿರ್ಬೋದು, ಇವರೆಲ್ಲರೂ ಸಹ ಹಾಲು ಮತಸ್ಥರ ಬಗ್ಗೆ ಎಂತೆಂತಹ ಮಾತುಗಳಿಂದ ಹೇಳಿದರು. ಇತಿಹಾಸ ಬಿಟ್ಟು ಬಿಡೋಣ ರೀ, ಮೊನ್ನೆ ನಡೆದಂತಹ ವಿಚಾರಗಳು. ಹಾಲು ಮತದವರು ಅಂತಂದರೆ ಬೇರೆ ಸಮುದಾಯದವ್ರಿಗೂ ಎಷ್ಟು ಗೌರವ ಇದೆ, ಅದರ ಪಾವಿತ್ರತೆ ಎಷ್ಟಿದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ ರೀ? ಹಾಲು ಮತದವರಾಗಿ ನಾವೇನು ಮಾಡ್ತಾ ಇದ್ದೀವಿ? ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದ್ದೀವಿ ನಾವು, ನಿಸ್ಸಹಾಯಕರಾಗಿ, ನಿಶಕ್ತರಾಗಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೀರಲ್ಲ. ಪರಮ ಪವಿತ್ರವಾದಂತಹ ಸಮಾಜದಲ್ಲಿ ಹುಟ್ಟಿದ್ದೀವಿ ರೀ. ಇಡೀ ಜಗತ್ತಿನಲ್ಲಿ ಹಾಲು ಮತ ಸಮುದಾಯದಲ್ಲಿರುವಂತಹ ಇತಿಹಾಸ ಪುರುಷರು ಬೇರೆಲ್ಲೂ ಸಿಗೋದಿಲ್ಲರಿ. ಅಷ್ಟು ಇತಿಹಾಸ ಪುರುಷರು. ಇಡೀ ಭಾರತ ದೇಶದಲ್ಲಿ 10% ಜನಸಂಖ್ಯೆ ಇರುವಂತಹ ಸಮುದಾಯ ನಮ್ಮದು. ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ನಮ್ಮದು. ನಮ್ಮ ಇತಿಹಾಸ ಎಷ್ಟು ಚೆನ್ನಾಗಿದೆ, ನಮ್ಮ ಇತಿಹಾಸವನ್ನು ಜನರು ಹಾಡಿ ಹೊಗಳ್ತಾರೆ. ಯಾವುದೋ ಒಂದು ಹಳೆಯ ಪುಸ್ತಕ ಓದ್ತಾ ಇದ್ದೆ, ಅದರಲ್ಲಿ ಎಷ್ಟು ಚೆನ್ನಾಗಿ ಬ್ರಿಟಿಷರ ಕಾಲದ ಪುಸ್ತಕದಲ್ಲೂ ಸಹ ಹಾಲು ಮತಸ್ಥರ ಬಗ್ಗೆ ಬರೆದಿದ್ದಾರೆ. ಇವತ್ತಿಗೂ ಮಾತನಾಡ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? ಯಾವನಿಗೋ ಸಲಾ ಮಾಡ್ಕೊಂಡು ಯಾವನಂತ್ರನೂ ಹೋಗಿ ಸಾವುಕಾರರೇ ಅಂತ ಕೈ ಮುಗಿತೀವಿ, ಗೌಡ್ರೆ ಅಂತ ಕೈ ಮುಗಿತೀವಿ, ಇನ್ನೊಬ್ಬರ ಹತ್ರ ಹೋಗಿ ತಲೆ ತಗ್ಗಿಸ್ತೀವಿ, ಮತ್ತೆ ಯಾವನಿಗೂ ಹೋಗಿ ಜೀರು ಅಂತೀವಿ, ಮತ್ತೆ ಯಾರ್ದು ಬರ್ತ್ಡೇಗೆ ವಿಶೇಷ ಹಾಕೊಂಡು ಖುಷಿ ಪಡ್ತೀರಿ. ನಿಮ್ಮದೇ ಆದಂತಹ ಶಕ್ತಿಯನ್ನು ನೀವು ತಿಳ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ, ನಿಮ್ಮ ಇತಿಹಾಸವನ್ನು ನೀವು ತಿಳ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ, ನಿಜಕ್ಕೂ ಈ ಸಮುದಾಯವನ್ನು ಕಟ್ಟುವಂತಹ ಯೋಗ್ಯತೆ ನಮಗಿದೆಯಾ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕ್ರಿ. ಯಾವಾಗ್ರಿ ಎಲ್ಲವೂ ಮುಗಿದು ಹೋಗ್ತಾ ಇದೆ ರೀ, ಕಂಪ್ಲೀಟಾಗಿ ಮುಗಿದು ಹೋಗ್ತಾ ಇದೆ. ರಾಜಕೀಯದಲ್ಲೂ ಮುಗಿದು ಹೋಗಿದೆ. ಈಗಲಾದರೂ ಎಚ್ಚೆತ್ಕೊಳ್ರಿ. ನಾವು ಅಂದ್ಕೊಂಡಿದ್ವಿ ಈಗಲಾದರೂ ಜನ ಎಚ್ಚೆತ್ಕೊಳ್ತಾರೆ, ನಮ್ಮ ಕುರುಬ ಸಮುದಾಯದವರು ಎಚ್ಚೆತ್ಕೊಳ್ತಾರೆ ಅಂತ. ಕಾಣ್ತಾನೇ ಇಲ್ಲ. ಬಾಯಿ ಬಿಟ್ಟು ಪ್ರಶ್ನೆ ಮಾಡಿದ್ರೆ ಎಲ್ಲಿ ನಮಗೆ ಟಾರ್ಗೆಟ್ ಆಗಿಬಿಡ್ತೀವೋ ಅನ್ನೋ ಕಾರಣಕ್ಕೆ ನಮ್ಮ ಬೆಂಗಳೂರಿನ ಯುವಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘದ 45,000 ಜನ ಮೆಂಬರ್ಸ್ ಅಜೀವ ಸದಸ್ಯರಿದ್ದಾರೆ ಬೆಂಗಳೂರಿನಲ್ಲಿ. ಮೈಸೂರಿನಲ್ಲಿ 10,000 ಅಜೀವ ಸದಸ್ಯರಿದ್ದಾರೆ. ಇಷ್ಟೆಲ್ಲ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ 1,24,000 ಅಜೀವ ಸದಸ್ಯರಿದ್ದಾರೆ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಕಣ್ಣು ಮುಂದೆ ನಡೀತಾ ಇರುವಂಥ ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಅನ್ಯಾಯವನ್ನು ಪ್ರಶ್ನೆ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಸಮುದಾಯದ ಆಸ್ತಿಯನ್ನು ಉಳಿಸ್ಕೊಳ್ಳೋಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಲೆಕ್ಕ ಇಲ್ದಂಗೆ ಹೋಗ್ತಾ ಇದೆ, ಅದನ್ನು ಪ್ರಶ್ನೆ ಮಾಡೋಕ್ಕಾಗ್ತಾ ಇಲ್ಲ. ಮುಂದಕ್ಕೆ ಬರಬೇಕಲ್ಲ, ಪ್ರಶ್ನೆ ಮಾಡಬೇಕಲ್ವಾ, ಕೇಳಬೇಕಲ್ವಾ. ಕೈಯಲ್ಲಿದ್ದಂತಹ ST ಮೀಸಲಾತಿಯನ್ನು ಕಳ್ಕೊಂಡಿದ್ದೀವಿ, ಆಗಲೂ ನಮಗೆ ಬುದ್ಧಿ ಬಂದಿಲ್ಲ. ಹೋರಾಟ ಮಾಡ್ತಾ ಇದ್ದೀವಿ, ಇನ್ನೊಬ್ಬರನ್ನ ಅವಲಂಬಿಸ್ಕೊಂಡಿದ್ದೀವಿ. ಚಾಣಕ್ಷತೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ ಗುರುಗಳು, ಅದರ ಬಗ್ಗೆ ನಮಗೆ ಪರಿಜ್ಞಾನ ಇಲ್ಲ. ಮತ್ತೆಲ್ಲೋ ಒಂದು ಕಡೆ ನುಗ್ಗಿ ಏನೋ ಮಾಡ್ಕೊಂಡು ರೂಬ ಅನ್ನೋ ಹೆಸರನ್ನು, ಆ 3 ಅಕ್ಷರವನ್ನು ಬಳಸ್ಕೊಂಡು ಎಲ್ಲೆಲ್ಲಿ ಏನೇನು ವೈಯಕ್ತಿಕ ಲಾಭ ಮಾಡ್ಕೊಳ್ತಾ ಇರೋರು ಮುಂದೆ ನೋಡ್ತಾನೆ ಇದ್ದೀವಿ ನಾವು. ಎಲ್ಲಿವರೆಗೆ ನಾವು ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ. ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ಮುಂದೆ ಬನ್ನಿ, ಪ್ರಶ್ನೆ ಮಾಡಿ. ಈ ಸಮುದಾಯದಲ್ಲಿ ನೀವು ಹುಟ್ಟಿದ್ದೀರಿ ಅಂತಂದಾಗ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರನ್ನ ಪ್ರಶ್ನೆ ಮಾಡಿದಾರೆ. ಬ್ರಿಟಿಷರನ್ನ ಪ್ರಶ್ನೆ ಮಾಡ್ತಾನೆ. ಅವರ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ಮಾಡ್ತಾನೆ, ಸೈನ್ಯ ಕಟ್ತಾನೆ, ಗೆರಿಲ್ಲಾ ಯುದ್ಧ ಮಾಡ್ತಾನೆ. ಬ್ರಿಟಿಷರನ್ನು ಅವರನ್ನು ದಿಕ್ಕು ತಪ್ಪಿಸಿ ಅವರಿಗೆ ಸಂಗೊಳ್ಳಿ ರಾಯಣ್ಣ ಅಂದರೆ ಬೆಚ್ಚಿ ಬೀಳಿಸೋ ರೀತಿ ಹೋರಾಟ ಮಾಡ್ತಾನೆ. ಅಂತಹ ರಾಯಣ್ಣನನ್ನು ಮೋಸದಿಂದ ಹಿಡಿದು ಕೊಡ್ತಾರೆ. ಅಂತಹ ವಂಶದಲ್ಲಿ ಹುಟ್ಟಿದಂತಹ ನಾವುಗಳು ಯಾವ ರೀತಿ ಬದುಕ್ತಾ ಇದ್ದೀವಿ? ಜೀತದಾಳಗಳಾಗಿ ಬದುಕ್ತಾ ಇದ್ದೀವಿ, ನಿಸ್ಸಹಾಯಕರಾಗಿ ಬದುಕ್ತಾ ಇದ್ದೀವಿ, ನಿಶ್ಶಕ್ತರಾಗಿ ಬದುಕ್ತಾ ಇದ್ದೀವಿ. ಈ ಸಮುದಾಯಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ.
ಕೊನೆಯ ಪಕ್ಷ ನಾವು ನಮ್ಮ ಬೇರೆ ಸಮುದಾಯ ಬೇಡಪ್ಪ, ನೀವು ಬೇರೆ ಸಮುದಾಯದ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಬ್ರಾಹ್ಮಣ ಸಮುದಾಯ ಆಗಿರ್ಬೋದು, ಆ ಸಮುದಾಯಗಳ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಉದ್ಯಮಗಳಾಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು ಎತ್ತರಕ್ಕೆ ಇದೆ. ಆ ಎತ್ತರಕ್ಕೆ ಹೋಗೋದಕ್ಕೆ ನಿಮಗೆ ಶತಮಾನ ಕಳೆದ್ರೂ ಆಗೋದೇ ಇಲ್ಲ. ಕೊನೆಯ ಪಕ್ಷ ಇರುವಂಥ ಒಂದು ಸಣ್ಣ ಆಸ್ತಿ, ಬೆಂಗಳೂರಿನ ಗಾಂಧಿನಗರದಲ್ಲಿರುವಂಥ 17,000 ಚದರಡಿಯ ಆಸ್ತಿ, ಶ್ರೀನಿವಾಸ ನಗರದಲ್ಲಿರುವಂತಹ 65,000 ಚದರಡಿ, ಇವಿಷ್ಟೇ. ಬೆನ್ಸನ್ ಟೌನಲ್ಲಿ ಯಾವುದೋ ಒಂದು ಆಸ್ತಿ ಇದೆ, ಅದರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಇಷ್ಟೇ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಬೆಂಗಳೂರಿನಲ್ಲಿರುವಂತಹ ಆಸ್ತಿಗಳ ಪಟ್ಟಿ. ಆ ಕನಕ ಭವನ ಒಂದು ಸರ್ಕಾರದಿಂದ ಬಂದಿರುವಂತಹ ಅನುದಾನ ಅನಿಸುತ್ತೆ ಅದು. ಎಲ್ಲವನ್ನು ನೋಡಿದ್ರೆ ಇಷ್ಟೇ. ಇದನ್ನು ನಮ್ಮ ಕೈಲಿ ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾರ್ಯಾರು ಏನೇನೋ ಬಳಸ್ಕೊಂಡು ಹೋಗ್ತಾ ಇದ್ದಾರೆ. ಕೊನೆಯ ಪಕ್ಷ ನೀವು ಏನು ಮಾಡ್ತಾ ಇದ್ದೀರಿ? ಕಟ್ಟಡ ಕಟ್ತಾ ಇದ್ದೀರಲ್ಲ, ಏನು ಕಟ್ತಾ ಇದ್ದೀರಿ? ಸಮಾಜಕ್ಕೆ ಹೇಳ್ರಪ್ಪ ಅಂತ ಕೇಳುವಷ್ಟು ಧೈರ್ಯವೂ ನಮಗಿಲ್ಲ ಅಂತಂದರೆ, ಅದನ್ನು ಕೇಳಿ ವಿಷಯ ತಿಳ್ಕೊಳ್ಳೋವಂಥ ಧೈರ್ಯವೂ ಇಲ್ಲ ಅಂತಂದರೆ, ಮತ್ತಿನ್ಯಾವಕ್ಕೆ ಯಾತಕ್ಕೋಸ್ಕರ ಬದುಕ್ತಾ ಇದ್ದೀವಿ ನಾವು? ಎಂತೆಂಥವರು ಈ ಸಮುದಾಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾವು ಸಹ ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ. ಈ ಸಮುದಾಯವನ್ನು ಮೇಲೆತ್ತೋದು ಹೇಗೆ? ಈ ಸಮುದಾಯ ಯಾವತ್ತು ಮುನ್ನೆಲೆಗೆ ಬರುತ್ತೆ? ಈ ಸಮುದಾಯವನ್ನು ಯಾರೂ ಸಹ ಗಂಭೀರವಾಗಿ ಯಾಕೆ ತಗೊಳ್ತಾ ಇಲ್ಲ ಅಂದರೆ, ಈ ಸಮುದಾಯದಲ್ಲಿ ಸಂಘಟನೆ ಇಲ್ಲ. ಕುರುಬನಿಲ್ಲದ ಕುರಿಗಳ ಮಂದೆ ಅಂತ ಆಗೋಗಿದೆಯಲ್ಲ ಇವತ್ತು. ನಾವು ಎಲ್ಲಿಯವರೆಗೂ ಈ ನೋವುಗಳನ್ನು ಸಹಿಸ್ಕೊಂಡಿರುವಂಥದ್ದು? ಎಚ್ಚೆತ್ಕೊಳ್ಳಿ ಬಂಧುಗಳೇ, ಎಚ್ಚೆತ್ಕೊಳ್ಳಿ. ಎಂತೆಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾರೆ. ಬೇರೆ ಬೇರೆ ಸಮುದಾಯದವರು ಇವತ್ತು ಹಾಲು ಮತಸ್ಥರ ಬಗ್ಗೆ ಅಷ್ಟು ವಿಚಾರ ಮಾತಾಡ್ತಾ ಇದ್ದಾರೆ ಅಂತಂದಾಗ, ಕೊನೆಯ ಪಕ್ಷ ನಿಮಗೆ ನೀವು ರೀಕಾಲ್ ಮಾಡ್ಕೊಳ್ಳಿ. ಅಹಲ್ಯಾಬಾಯಿ ಹೋಳ್ಕರ್, ಹಕ್ಕ ಬುಕ್ಕರು, ಇವರೆಲ್ಲರೂ ಕುರುಬ ಸಮುದಾಯದ ಇತಿಹಾಸ ಪುರುಷರಲ್ವೇನ್ರಿ? ಅವರ ವಂಶದಲ್ಲಿ ಇದ್ದಿರೋಲ್ಲ ನಾವು. ಅವರಲ್ಲಿರುವಂಥ 0.01% ಆದರೂ ನಮಗೆ ಆ ಧೈರ್ಯ ಬರಬೇಕಲ್ಲ, ಬರ್ತಾ ಇಲ್ಲ. ಬನ್ನಿ, ಕೊನೆಯ ಪಕ್ಷ ಈಗಲಾದರೂ ಏನಾದರೂ ಒಂದು ಮಾಡೋಣ. ನಾವು ಇವತ್ತಿನಿಂದ ಭಾನುವಾರ 8 ಗಂಟೆಯಿಂದ 9 ಗಂಟೆವರೆಗೂ ಕುರುಬರ ಸಮುದಾಯದ ಋಣ ನಮ್ಮ ಮೇಲೆ ಇದೆ, ಸಮುದಾಯವನ್ನು ಕಟ್ಟೋಣ ಬನ್ನಿ ಅಂತೇಳಿ ಒಂದು ಗೂಗಲ್ ಮೀಟಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಬಂದು ಸೇರ್ಕೊಳ್ಳಿ. ಅದಕ್ಕೆ ಮುಂಚೆ 7 ಗಂಟೆಗೆ ಕನಕದಾಸರ ಸಾಹಿತ್ಯ ಅಂತೇಳಿ ಒಂದು ಗೂಗಲ್ ಮೀಟಲ್ಲಿ ಒಂದು ಕೃಷ್ಣ ನಮ್ಮ ಕೃಷ್ಣ ಖಾನಾಪುರ ಅವರು ಪ್ರತಿ 120 ವಾರಗಳಿಂದ ನಡೆಸ್ಕೊಡ್ತಾ ಇದ್ದಾರೆ. ಇದಕ್ಕೂ ಜಾಯ್ನ್ ಆಗಿ ಅದಾದ ನಂತರ ಮುಂದಿನ ದಿನಗಳಲ್ಲಿ ಶನಿವಾರದ ದಿನದಂದು ಈ ಕುರುಬ ಸಮುದಾಯದ ಋಣದ ಬಗ್ಗೆ ಪ್ರತಿ ಶನಿವಾರ ನಾವು ಗೂಗಲ್ ಮೀಟ್ನಲ್ಲಿ ಭೇಟಿ ಆಗೋಣಂತೆ, ಮಾತಾಡೋಣ ಬನ್ನಿ. ಒಂದು ವಾರಕ್ಕೆ ಕೊನೆಯ ಪಕ್ಷ 1 ಗಂಟೆ ಮೀಸಲಿಡಿ, 2 ಗಂಟೆ ಸಮುದಾಯಕ್ಕೋಸ್ಕರ ಮೀಸಲಿಡಿ. ನಮ್ಮ ಋಣವನ್ನು ನಾವು ತೀರಿಸುವಂತಹ ಕೆಲಸ ನಾವು ಮಾಡೋಣಂತೆ. ನಿಮ್ಮ ಕನಕ TV ಭಾನುವಾರ 8ರಿಂದ 9 ಗಂಟೆವರೆಗೂ 1 ಗಂಟೆಯ ಗೂಗಲ್ ಮೀಟ್ನಲ್ಲಿ ನಾವು ನಿಮ್ಮ ಜೊತೆ ಕೂತ್ಕೊಂಡು ಮಾತನಾಡಿಕೊಂಡು ಸಮುದಾಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಬನ್ನಿ. 7ರಿಂದ 8 ಗಂಟೆಯವರೆಗೆ ಕನಕದಾಸರ ಸಾಹಿತ್ಯದ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. 8ರಿಂದ 9ರವರೆಗೆ ನಿಮ್ಮ ಕನಕ TVಯ ಗೂಗಲ್ ಮೀಟ್ ಇರುತ್ತೆ. ಬನ್ನಿ, ಭಾಗವಹಿಸಿ, ಮಾತಾಡೋಣ ಬನ್ನಿ. ನಮ್ಮ ಕೈಲಿ ಏನೂ ಆಗಲ್ಲ, ನಾವು ನಿಶ್ಶಕ್ತರು, ನಾವು ಗಡ ನಡುತ್ತೀವಿ. ನಾವು ಇನ್ನೊಬ್ಬರ ಹತ್ರ ಹೋಗಿ ಸೆಲ್ಫಿ ಓಡಿಸ್ಕೊಳ್ತೀವಿ, ಇನ್ನೊಬ್ಬರಿಗೆ ಜೈಕಾರ ಹಾಕ್ತೀವಿ, ಅವ್ರ ಮುಂದೆ ಅಡ್ಡಡ್ಡ ಬೀಳ್ತೀವಿ, ಅವ್ರನ್ನ ಒತ್ತು ಮೆರೆಸ್ತೀವಿ. ಈ ಸಮುದಾಯ ಈ ಪರಿಸ್ಥಿತಿಗೆ ಬಂದಿದೆ ಅಂತಂದಾಗ ಕುತ್ಕೊಂಡು ಮಾತಾಡೋಣ ಬನ್ನಿ. ಸ್ನೇಹಿತರೆ, ನಿಮ್ಮ ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.